ಆಗಿ ಹೋದ್ರು. ಹೌದು. ನಿನ್ನೆ ದಿವಸ ಸಾಂಗ್ಲಿ ಜಿಲ್ಲೆ ಜತ್ತ ತಾಲೂಕಿನ ಪಾವನ ಕ್ಷೇತ್ರ ಸೊನ್ಯಾಳ ಗ್ರಾಮದ ವಿಜಯ ವಿಠ್ಠಲ ದೇವರ ಡೊಳ್ಳಿನ ಸಂಘದಲ್ಲಿ ಸುಮಾರು 50 ವರ್ಷಗಳ ಕಾಲ ಪರಮಾತ್ಮ ಮಾಳಿಂಗರಾಯ ಬೀರದೇವರ ಸರ್ವಸಿದ್ಧರ ಸೇವೆಯನ್ನ ಮಾಡಿ ಇಡೀ ಕರ್ನಾಟಕ ಮಹಾರಾಷ್ಟ್ರ ಎಲ್ಲ ಬಹಳಷ್ಟು ಮಂದಿ ಅಜ್ಞಾನದ ಕತ್ತಲೆ ಕಳೆದು ಕಲಾವಿದರಿಗೆ ಒಂದು ಕಣ್ಮಣಿಯ ಬೆಳಕಾಗಿ ಹೌದು ಬಹಳ ಮಂದಿಗೆ ಅಜ್ಞಾನದ ದಾರ್ಯದಿಂದ ಜ್ಞಾನದಡಿಗೆ ತಂದಿರತಕ್ಕಂತ ದೊಡ್ಡ ಕಲಾವಿದರು ನಮ್ಮ ಸೊನ್ಯಾಳದ ಹನುಮಂತಗೌಡರು ತಮ್ಮ ಧ್ಯೇಯ ತ್ಯಾಗ ಮಾಡಿದ್ರು. ಹೌದು. ಮೊನ್ನಿನ ದಿವಸ ನಾಡಾಗ ಜನ ಹಿಂಗ ಕೂಡಿತ್ತು. ಇಲ್ಲಿ ಬಹುಶಃ ಒಬ್ಬ ರಾಜರಿಗೆ ಕೂಡ್ಲಿಕ್ಕಿಲ್ಲ ಅಷ್ಟು ಜನ. ಒಬ್ಬ ರಾಜ ದೇಹ ಬಿಟ್ಟೊಳಗೆ ಎಷ್ಟು ಜನ ಕೂಡ್ತದ ಅದಕ್ಕೆ 2 ಪಟ್ಟು ಜನ ಕೂಡಿತು. ಹೌದು. ಎಲ್ಲಿ ಸೊನ್ಯಾಳ ಗ್ರಾಮದಲ್ಲಿ. ಹೌದು. ಅವನ ಹಣಕ್ಕೆ ನೋಡಿ ಬರಲಿಲ್ಲ. ಅವನು ಮಾಡಿರ್ತಕ್ಕಂಥ ಜಗತ್ತದೊಳಗೆ ಸಾಧನೆ, ಅವನು ಮಾಡಿರ್ತಕ್ಕಂಥ ಪುಣ್ಯದಿಂದ ಜಗತ್ತದೊಳಗೆ ಎಲ್ಲಾ ಜನ ಹರಿದು ಬಂದು ಅವನ ಅಂತ್ಯಕ್ರಿಯೆಗೆ ಭಾಗಿಯಾಗಿತ್ತು. ಅಂತ ಕಲಾವಿದರನ್ನ ಕಳ್ಕೊಂಡು ಕಲಾವಿದರು ಹೆಂಗ ಪುನೀತ್ ರಾಜ್ಕುಮಾರ್ ಇಂಡಸ್ಟ್ರಿ ಏನದು ಪಿಕ್ಚರ್ ಇದ್ರೊಳಗೆ ಈ ಸಿನಿಮಾ ಒಂದು ಲೌಕಿಕ ಸಿನಿಮಾದೊಳಗ ಪುನೀತ್ ರಾಜ್ಕುಮಾರ್ನ ಕಳ್ಕೊಂಡು ಹೆಂಗ ಹೀರೋಗಳೆಲ್ಲ ಪ್ರೊಡಕ್ಷನ್ಗಳೆಲ್ಲ ಹೆಂಗ ತಮ್ಮ ಕಷ್ಟದೊಳಗೆ ಕಣ್ಣೀರು ಹಾಕಿದ್ರು ಹಂಗ ಕಲಾವಿದರು ಸೊನ್ಯಾಳ ಗೌಡನ ಕರ್ಕೊಂಡು ಕಣ್ಣೀರಿಟ್ರು. ಮೊನ್ನೆ ಒಂದು ದಿವಸ ಅಂತ ಪುಣ್ಯಾತ್ಮರಿಗೆ ಆತ್ಮಕ್ಕೆ ಶಾಂತಿ ಸಿಗಲತ್ತಿ ಸಂಘದ ನಮ್ಮ 2 ಕಲಾ ಸಂಘದವರಿಂದ ಈ ಬಿದರಕುಂದಿ ಗ್ರಾಮದಲ್ಲಿ ಅವರ ಆತ್ಮಕ್ಕೆ ಹಾರೈಸಿ ಇಲ್ಲಿ ತಾಯಿ ಮಗನ ಗಲಿಸಿದ ಅಣ್ಣ ಹೆಂತ ಕೊಲಗೇಡಿ ಹೇಳ್ತಾರ ಮಹಾತ್ಮರು. ಎದಕ್ಕೆ ಹೇಳಿದ್ರಿಪ್ಪ ಅಲ್ಲಿ ಕೊಡ್ರಿ ಭೀಮನ ಕೈ ಸನ್ನಿಶ್ಯ ಶ್ರವಣಂ ಕುರಿಯಾತ ಅಂತ ಹೇಳ್ತಾರ ಅವ್ರು. ಇದನ್ನೇ ಯಾಕೆ ಹೇಳ್ತಾರಿಪ್ಪ ಅವರು? ನಾವು ಮಾಡ್ತಕ್ಕಂಥ ಶ್ರವಣದಲ್ಲಿ ಹಾಡೋರು ಮತ್ತು ಕೇಳೋರು ಹಾಡೋರು ಮತ್ತು ಕೇಳೋರು ಹಾಡೋರು ಮನಸ್ಸ ಮತ್ತು ಕೇಳೋರು ಮನಸ್ಸ ಏಕಾಗ್ರತೆ ಆಗ್ಬೇಕತ್ತ. ಹೌದು. ಅವಾಗ ನಾವು ಮಾಡಿರ್ತಕ್ಕಂಥ ಸೇವಾ ಆ ದೇವರಿಗೆ ಸಮರ್ಪಣೆ ಆಗ್ತೈತಿ. ಹೌದು. ಸಾರ್ಥಕ ಆಗ್ತೈತಿ. ಇದು ಶಂಕರಾಚಾರ್ಯ ಹೇಳಿರ್ತಕ್ಕಂಥ ವಿಷಯ. ರಾಮಕೃಷ್ಣ ಪರಮಹಂಸರು ಕಾಳಿಕಾದೇವಿ ಗುಡಿ ಸನ್ನಿಧಾನದಲ್ಲಿ ಶ್ರವಣ ಪ್ರವಚನ ಮಾಡುವಂತ ಸಂದರ್ಭದಲ್ಲಿ ಒಬ್ಬರು ರಾಣಿಯರು ಬಂದು ಕುಂತ್ರತ್ತ ಪ್ರವಚನ ಕೇಳಾಕ. ಅವಾಗ ಏನಾಯ್ತು? ರಾಮಕೃಷ್ಣ ಪರಮಹಂಸರು ನೋಡಿದ್ರತ್ತ ಎಲ್ಲಾರು ಏಕಾಗ್ರತೆ ಬೇರೆ, ರಾಣಿ ಏಕಾಗ್ರತೆ ಬೇರೆ. ಅದೇಂಗ್ರಿಪ್ಪ ಅಂತ ರಾಜನ ಹೆಂಡತಿ ರಾಣಿ ಇದ್ರು ಸಹಿತ ರಾಮಕೃಷ್ಣ ಪರಮಹಂಸರು ಬಂದು ಒಂದು ಕೆನ್ನಿಗೆ ಬಡದ್ರತ್ತ ಹೂವು ಮಾರುವಂತ ಜಾಗದಲ್ಲಿ ಹುಲ್ಲು ಮಾರ್ಲಕತ್ತಿ ಅಲ್ಲವಾ. ಇಲ್ಲಿ ಭವದ ಚಿಂತೆಯನ್ನ ಹೋಳ ಮಾಡ್ಲಿಕ್ಕಿಲ್ಲ. ಸತ್ಸಂಗದ ಸೇವಾದಲ್ಲಿ ಶ್ರವಣದಲ್ಲಿ ಭಾಗಿಯಾಗ್ತಾರೆ. ಕರೆ ಇಂಥ ಒಂದು ಸತ್ಯ ಸಂಘದಲ್ಲಿ ಬಂದು ಇನ್ನ ಚಿಂತೆಯಾಗೆ ಮುಳುಗಿದೆಯಲ್ಲ, ಇನ್ನು ಮುಕ್ತಳೆಂದಾಗ್ತೈತಿ. ಚಿಂತೆಯಿಂದ ದೂರ ಯಾವಾಗ ಬರಕ್ಕಿದಿ ನೀನು? ಹೌದು. ಇದು ಅಲ್ಲ ತಾಯಿ ಅಂತೇಳಿ ರಾಮಕೃಷ್ಣ ಪರಮಹಂಸರು ಹೇಳಿದ್ರು. ಅದಕ್ಕ ಇವತ್ತಿನ ದಿವಸ ಈ ಬಿದರಕುಂದಿ ಗ್ರಾಮದ ಗ್ರಾಮ ದೇವತೆಯನ್ನ ಒಂದು ಜಾತ್ರೆಯನ್ನ ಹಮ್ಮಿಕೊಂಡು ದೇವಿಯನ್ನು ಹೊಂದಿಸಿ ಸತತ 3-4 ದಿವಸಗಳ ಕಾಲ ಆದಿಶಕ್ತಿ ಜಾತ್ರೆಯನ್ನ ತಾವು ಹಮ್ಮಿಕೊಂಡಿರಿ. ತನು ಮನ ಧನದಿಂದ ತಾಯಿ ಒಂದು ಜಾತ್ರೆಯಲ್ಲಿ ತಾವೆಲ್ಲ ಭಾಗಿಯಾಗಿರಿ. ಈ ಆದಿಶಕ್ತಿ ಗ್ರಾಮ ದೇವತೆ ಜಾತ್ರೆಗಳನ್ನು ಯಾಕೆ ಮಾಡ್ಬೇಕು ಭೀಮಣ್ಣ? ಯಾಕೆ ಮಾಡ್ಬೇಕ್ರಿಪ್ಪ ಆದಿಶಕ್ತಿ ಜಾತ್ರೆ? ಊರಾಗ ಎಲ್ಲಾ ದೇವರುಗಳು ಇತ್ತು. ಏನು ಒಂದೊಂದು ಊರಾಗ ದೊಡ್ಡ ದೊಡ್ಡ ದೇವರುಗಳು ಸ್ಥಾಪನೆ ಆಗಿರ್ತಾವ, ಒಂದೊಂದು ಊರಾಗ ಆಗಿರ್ಲಂಗಿಲ್ಲ. ಹೌದಲ್ಲ? ಒಂದೊಂದು ಊರಾಗ ಬೀರಪ್ಪ ಅದಾನ, ಒಂದೊಂದು ಊರಾಗ ಶಂಕರಲಿಂಗ ಅದಾನ, ಒಂದು ಊರಾಗ ಮಾಳಪ್ಪ ಅದಾನ. ಎಲ್ಲ ಬಿಟ್ಟು ಹನುಮಪ್ಪ ಎಲ್ಲಕ್ಕಿಂತ ದೊಡ್ಡ ಅವದಾನ. ಅದೇ ಹೇಳುದೀಗ. ಒಂದೊಂದು ಊರಾಗ ಒಂದೊಂದು ದೇವರುಗಳೆಲ್ಲ ಡಿಪೆಂಡ್ ದೇವರುಗಳದಾವ. ಕರೆ ಪ್ರತಿಯೊಂದು ಊರಾಗ ಹನುಮಂತ ದೇವ್ರ ಮತ್ತು ಆದಿಶಕ್ತಿ ಇವ್ರು ಇರಬೇಕಾಗ್ತೈತಿ. ಇವ್ರ ಯಾಕೆ ಇರ್ತಾರತ್ತ ಕೇಳ್ತಾನ ನಿಮ್ಮಣ್ಣ. ಇವ್ರ ಯಾಕೆ ಇರ್ತಾರ? ಹೌದು. ಇವ್ರು ಯಾಕೆ ಇರ್ತಾರಂತ ಕೇಳಿದ್ರ ಇವು ಗಾಳಿ ಪಿಸಾಸಿಗಳಲ್ಲ, ಕಾಯವ ಹನುಮಂತ. ಹೌದೌದು. ಈ ಊರಿಗೆ ಕೆಟ್ಟ ಒಂದು ದೃಷ್ಟಿಯನ್ನ ಬೀಳದಂಗ ಕೆಟ್ಟ ಆಗಿನ ಕಾಲ ಮಂದಾಗ ಇದು ಬರ್ತಿದ್ವಲ್ಲ, ಪಿಲೇಕನ ಬ್ಯಾನಿ, ಅವು ಬ್ಯಾನಿ, ಮರಗೋನ ಬ್ಯಾನಿ, ಅಂಥವೆಲ್ಲ ಕಾಯಕ್ಕಿ ಆದಿಶಕ್ತಿ ಗ್ರಾಮ ದೇವತಿ. ಆಕಿ ದುಷ್ಟ ಶಕ್ತಿಯನ್ನು ಕೊಲತಾಳ. ಹನುಮಂತ ದೇವರ ದುಷ್ಟ ಪಿಸಾಸಿಯನ್ನು ಕೊಲ್ತಾನೆ. ಇವೆರಡೂ ದೇವರುಗಳು ಪ್ರತಿಯೊಂದು ಊರಾಗ ಇರ್ಲಕ್ ಬೇಕು. ಯಾವ ಈ ಎರಡೂ ದೇವರು ಯಾವ ಊರಾಗ ಇರ್ತಾನೆ ಆ ಊರು ಸಂಪೃತೈತಿ. ಪ್ರತಿಯೊಂದು ಊರಾಗ ಎರಡು ದೇವರು ಇರ್ಲಾಕ ಬೇಕು. ನೀವೆಲ್ಲ 3 ವರ್ಷಕ್ಕೊಮ್ಮೆ ಜಾತ್ರೆ ಮಾಡ್ತೀರಿ. ಕರೆ ಇದು ವಜ್ಜಾಗ್ಯದ ನಿಮಗ.
ನಿಮಗೂ ಕೂಡಿ ವಜ್ಜೆಗೆ ಅದು 3 ವರ್ಷಕ್ಕೊಮ್ಮೆ ಜಾತ್ರೆ ಮಾಡಬೇಕಾದ್ರೆ ಕರೆ ನೀವು ದಿನಂಪ್ರತಿ ನಿಮ್ಮ ಪ್ರಪಂಚದೊಳಗೆ ಊಟ ಮಾಡಿ ನಿಮ್ಮ ತಮ್ಮ ಮನ್ಯಾಗ ನೀವು ಮಲ್ಕೊಂಡ್ರಿ ಅಂದ್ರೆ ಇಡೀ ಊರ ಕೇರಿ ಎಲ್ಲ ಸಂರಕ್ಷಣೆ ನಮ್ಮ ಗ್ರಾಮ ನಮ್ಮ ಸೀಮೆ ಹಿಡಿದಲ್ಲ ಆದಿಶಕ್ತಿ ಲಕ್ಕಮ್ಮ ಕಾವಲ ಮಾಡ್ತಾಳೆ. ಇದು ಐತಿಹಾಸಿಕ ಒಂದು ಸಂಬಂಧ ಅದ. ಹೌದೌದು. ಸೀಮೆ ಹಿಡಿದು ತಿರುಗ್ತಾವ ದೇವ್ರು. ಅದಕ್ಕೆ ರಾತ್ರಿ ಟೈಮ್ದಾಗ ಸೀಮ್ಯಾಗ ಹಯ್ಯಂಗಿಲ್ಲ ಯಾರು. ಯಾಕಂದ್ರೆ ಸೀಮಿ ಕವಲ ಮಾಡ್ತಾವ ದೇವ್ರುಗಳಂತೇಳಿ ಆದಿಶಕ್ತಿನ ಹೊಂಡಿಸ್ತಾರ. ಹೌದೌದು. ಯಾವಾಗ ದೇವ್ ಜಾತ್ರೆ ಆಗ್ತೈತೆ 3 ವರ್ಷ ತನ ಈ ಬಲ್ಲಿ ಈ ಬಿದರಕುಂದಿ ಗ್ರಾಮದಲ್ಲಿ ವಿಘ್ನಗಳು ಬರಲ್ಲ. ಅದಕ್ಕಾಗಿ ಇಂಥ ಜಾತ್ರೆಯನ್ನು ಹಮ್ಮಿಕೊಡ್ತಾರೆ. ಹೌದೌದು. ಹೌದಲ್ಲ? ಹೌದು. ನಮ್ಮ ರಾಯಪ್ಪ ಮಾಸ್ತರ್ ಅವರು ಹೇಳಿದ್ರು ಒಂದು ಮಾತ. ಏನ್ ಹೇಳಿದ್ರು ಮಾಸ್ತರ್ ಅವರು? ನಾವು ನೀವೆಲ್ಲರೂ ಜಗತ್ತಕ್ಕೆ ಬೇಡ್ಕೊಳಕ್ ಬಂದಿದ್ದೇವೆ ಅಂತ ಹೇಳಿದ್ರು ಅವರು. ಹೌದು. ನೀವೆಲ್ಲಾರು ಕೇಳಿರಿ. ನಾವು ನೀವೆಲ್ಲ ಜಗತ್ತಗೆ ಬೇಡ್ಕೊಳಕ್ ಬಂದಿದ್ದೇವಿ. ಹೌದು. ಜಗತ್ತಕ್ಕೆ ಬೇಡ್ಕೊಳಕ್ ಬರ್ಲಿಲ್ಲ ಸರ್. ಜಗತ್ತಿಗೆ ಬೇಡ್ಕೊಳಕ್ ಬಂದಿಲ್ಲ, ಜಗತ್ತದೊಳಗೆ ಮಾಡ್ಕೊಳಕ್ ಬಂದಿದ್ದೇವಿ. ಹೋಗಿಲ್ಲೇ ಒಬ್ರು ಮಾಡ್ಕೊಳಕತ್ತಾರ, ಒಬ್ರು ಬೇಡ್ಕೊಳಕತ್ತಾರ. ಮತ್ ನಾವೆದಕ್ ಬಂದಿ ಮುತ್ತೆ? ಹೌದು. ನಿಮ್ ಯಾಕೆ ಕೂತ್ ನೋಡ್ದೇವ ದೇವ್ರ ಭಾಳ ಶಾಣೆ ಜಗತ್ತಿಗೆ. ಹೌದು. ಜಗತ್ತು ಭಾಳ ಶಾಣೆ ಅದ. ನೀನು ದಿನಾಂಪ್ರತಿ ವರ್ಷಾನುಗಟ್ಲೆ ಸಾವಿರಾರು ಹಳ್ಳಿಗೆ ತಿರುಗಿ ನೀ ಭಾಳ ಮಂದಿಗೆ ಕ್ರಾಸ್ ಮಾಡ್ತಿ ಕರೆ. ಹೌದು. ನೀವ್ ಎಷ್ಟು ಕಲ್ತೀರಿ ನಿನಗೆ ಡಬಲ್ ಕಲ್ತಾನ ಅಣ್ಣ. ಕ್ರಾಸ್ ಮಾಡಿಬಿಟ್ಟ. ಹೌದು. ನೀವೆಲ್ಲ ಜಗತ್ತಿಗೆ ಬೇಡ್ಕೊಳಕ್ ಬಂದವ್ರಲ್ಲ, ನಾವೆಲ್ಲ ಜಗತ್ತದೊಳಗೆ ಮಾಡ್ಕೊಳಕ್ ಬಂದವ್ರು. ಏನಂತ ಕೇಳಿದ್ರ ಏನ್ರಿಪ್ಪ? ಈ ಭವದ ಬಾಜಾರ ಮಾಡ್ಲಿಕ್ಕೆ ಬಂದೇವಿ, ನಾವೆಲ್ಲ ಮಾಡ್ಕೊಂಡು ಹೋಗವ್ರಿದ್ದೀವಿ. ಹೌದೌದು. ಯಾವ ತಂದಾನ ಅವನೇ ಒಯ್ಯಾವದಾನ. ಒಂದಿನ ಏನು ಯಾವ ತಂದಾನ ಅವನೇ ಒಯ್ಯಾವದಾನ. ಹೌದು. ನೀ ಯಾವ ಬಸ್ಸಿಗೆ ಬಂದಿದ್ದಿ ಸಂತಿಗೆ ಅದೇ ಬಸ್ಸಿಗೆ ಹೋಗಾವಿದ್ದಿ. ಹೌದು. ಏನ ಬರಾಗ ನೋಡಿದ್ದೇನು ಬಸ್ಸಿಗೆ ಬರುದು? ಇವ ಬ್ಯಾರೆ ಬಸ್ಸಿಗೆ ಹೋಗ್ತಾನ ಅಣ್ಣ. ಬಸ್ ಅಣ್ಣ ಬಸ್ಸಿಗೆ ಲಕ್ಸರಿ ಅತ್ತಾರ. ಇರ್ಲಿ ಯಾವ ತಂದಾನ ನೀವೆಲ್ಲ ಬಂದಿರಿ ಕರೆ. ಇದಕ್ಕೆ ತಾಯಿ ತಂದಿಗಳ ಕಾರಣಿಕರಲ್ಲ. ಇದಕ್ಕ ತಾಯಿ ತಂದೆ ತಂದು ಬಿಟ್ಟಾರ. ತಂದಿರಿ ಜಗತ್ನಾಗ ತಾಯಿ ತಂದೆ ಬಿಡ್ಲಿಲ್ಲ. ಎಲ್ಲಾರನು ಹುಚ್ಚ ಮಾಡಿ ಹೋಗಿದ್ರೆ ಹೋಗಿ ನೀವು ಇದ್ರ ಮಾತಿನಾಗ. ಯಾಕ ತಾಯಿ ತಂದೆ ಸಂಬಂಧ ಇಲ್ಲ ಅಂದ್ರೆ ಮತ್ತೆ ಹೆಂಗ್ರಿ? ನಾವು ಹುಟ್ಟಿ ಬರ್ಲಾಕ ನಮ್ಗೆ ತಾಯಿ ತಂದೆನೇ ಕಾರಣದಾರ. ಮತ್ತ ಅವ್ವ ಅಪ್ಪಿರಲ್ಲ ನಾವೇ ಹುಟ್ಟಿ ಬಂದಿವ್ರಿಪ್ಪ. ನೀವು ಇದನ್ನ ಆಟ ಹಚ್ಚಾರ ನೀನು ಬಂದ. ನಿನಗೊಂದು ವಿಚಾರ ಹೇಳ್ತಾ. ಹೆಂಗ್ರಿಪ್ಪ ಇದು? ಈ ಮುದ್ದೆ ಬಾಳದಾಗ ಒಂದು DC ಆಫೀಸ್ ಐತಿ. DCಗೆ ಭೇಟಿ ಆಗ್ಬೇಕಾದ್ರೆ ನೀ ಎಲ್ತಾನ ಹೋಗವ್ ನಡ್ಕೋತ ಆಫೀಸ್ ತಕ. ಆಫೀಸ್ ಒಳಗೆ ಯಾರು ಬಿಡ್ತಾರ? ಮತ್ತೆ ಯಾರು ಬಿಡ್ತಾರ ಆಫೀಸ್ದೊಳಗ? ಆಫೀಸದೊಳಗೆ ಅಲ್ಲಿ ಇದ್ದಿರ್ತಕ್ಕಂಥ ಕಾವಲುಗಾರರು ನಿನಗೆ ಹೋಗಿ DCಗೆ ಭೇಟಿ ಮಾಡ್ತಾರ. ಹೌದೌದು. ಹಂಗ ತಾಯಿ ತಂದೆ ನಿಮಗೆ ಕಾವಲುದಾರರಿದ್ದಂಗ. ನೀ ಅಲ್ಲಿತಾನ ಬರ್ತಿದ್ದಿ, ಅವ್ರು ಇಲ್ಲಿಗೆ ಮುಂದೆ ದಾಟಿಸಿ ಬಿಡ್ತಾರ, ಮುಂದೆ ಹೋಗತ್ತೇಳಿ. ತಾಯಿ ತಂದಿ ಇಲ್ಲೇ ಕಾರಣಕ್ಕೆ ನಿನಗೆ ಯಾವ ತಂದಾನ ಅವನೇ ಒಯ್ಯವಾದಾನ. ಹೌದೌದು. ಯಾವ ತಂದ ಪಾಪ ಪುಣ್ಯದ ಕಾಟ ಮ್ಯಾಲ ಆಯ್ತಂದ್ರ, ಪಾಪ ಪುಣ್ಯದ ಕಾಟ ಮ್ಯಾಲ ಸಮಭಾಗ ಆಯ್ತಂದ್ರ ನಿನ್ನ ಪರಮಾತ್ಮ ಭೂಮಿಗೆ ಕಳಿಸ್ತಾನ. ಹೌದೌದು. ಆ ಕರ್ಮನೆ ನಿನಗೆ ತಗೊಂಡು ಬರ್ತದೆ ಈ ಭೂಮಿಗೆ. ಈ ಭೂಮಿಯಲ್ಲಿ ಮತ್ ನೀ ಕರ್ಮನೆ ತಗೊಂಡು ಮತ್ ಹೊಳ್ಳಿ ಹೋಗಿದ್ದಿ. ಆ ಕರ್ಮನೆ ತಗೊಂಡು ಹೋಗತ್ ನಿನಗೆ ಹೊಳ್ಳಿ. ನೀ ಪುಣ್ಯ ಮಾಡದಂದ್ರ ಪುಣ್ಯದಿಂದ ಮತ್ ಬ್ಯಾರೆ ದಾರಿ ಹಿಡಿತಿದಿ. ಪಾಪ ಮಾಡದನ ಪಾಪದಿಂದ ಕರ್ಮದಿಂದ ಹೋಗಿದ್ದಿ, ಕರ್ಮದಿಂದ ಬಂದಿದಿ. ಹೌದೌದು. ಅದಕ್ಕ ಇಲ್ಲಿ ಹೇಳ್ತಾರ ಅವ್ರು. ಏನ್ ಹೇಳ್ತಾರಿಪ್ಪ ಅವರು? ಈ ಸತ್ಯಸಂಗದ ಸೇವೆ ಕಲಿಬೇಕಾದ್ರೆ ನಾವು ಮಾತಾಡೋರು ಕುಂತ ಕೇಳೋರು ಏಕಾಗ್ರತೆಯಿಂದ ಕೇಳಿದ್ರೆ ಇದ್ರ ಲಾಭ ಸಿಗತೈತಿ. ಯಾಕ್ರಿಪ್ಪ? ಈ ಡೊಳ್ಳಿನ ಪದದೊಳಗ ಬಹಳ ಮಾನಮಾನ ಕಲಾವಿದರೆಲ್ಲ, ಹೌದು, ದ್ಯಾಮವ್ವ ದುರ್ಗವ್ವ ಇವರೆಲ್ಲ ಭೂಮಿಗೆ ಬರ್ಬೇಕಾದ್ರೆ ಸುಮ್ಮ ಬರ್ಲಿಲ್ಲ. ಹೆಂಗ ಬಂದ್ರಿಪ್ಪ ಇವರು? ಸೂರ್ಯಪಾನ ಭಕ್ಷಣೆ ಮಾಡುವಂಗ ಆಜ್ಞೆ ಮಾಡಿದ ಪರಮಾತ್ಮ. ಹೌದು. ದೇವಾನ ದೇವತೆಗಳಿಗೆ ದೈತರಿಗೆಲ್ಲ ಸೂರ್ಯಪಾನ ಕೊಟ್ರ ದೇವನ ದೇವತೆಗಳು ಅಮೃತಪಾನ ಮಾಡಂದ. ಸೂರ್ಯಪಾನ ಭಕ್ಷಣೆ ಮಾಡುವಂತವ್ರು ದೈತರು. ದೈತರಿಗೆ ನೋಡಿದ್ರೆ ದೇವಿಗೆ ಆಗಿ ಬರಂಗಿಲ್ಲ. ಸೂರ್ಯಪಾನ ಅಂದ್ರೆ ಗೊತ್ತಾಗಿದ್ದಿಲ್ಲ. ಈ ತೀರ್ಥಗಳು ಯಾರು ಭಕ್ಷಣೆ ಮಾಡ್ತಾರ ಅವ್ರು ನೋಡಿದ್ರೆ ದೇವಿಗೆ ಆಗಿ ಬರಂಗಿಲ್ಲ. ಮತ್ತೆ ಅವ್ರ ಮುಂದೆ ಕುಡ್ದು ಅಡ್ಡಾಡ್ತಾರಲ್ಲ ಇವರು. ದೇವಿಗೆ ಅವ್ರಿಗೆ ಬಿಟ್ಟಪ್ಪ, ನಮ್ಗೇನು ಗೊತ್ತಿಲ್ಲ ಇದು. ದೇವಾನ ದೇವತೆಗಳಿಗೆ ಅಮೃತಪಾನ ಐತಿ. ದೈತರಿಗೆ ಇದು ಸೂರ್ಯಪಾನ ಐತಿ. ಹೌದು. ಅದಕ್ಕಾಗಿ ಅದನ್ನ ಯಾರು ಭಕ್ಷಣೆ ಮಾಡ್ತಾರ ಅವ್ರಿಗೆ ಆ ದೇವಿಗೆ ಆಗಿ ಬರಂಗಿಲ್ಲ. ಅವ್ರನ್ನ ಬಹಳ
ಏನಂದ್ರ ಕಷ್ಟದಲ್ಲಿ ಅವ್ರನ್ನ ಕೈ ಬಿಡ್ತಾಳ ತಾಯಿ. ಅವರು ಒಂದು ವಿಚಾರ ಇಟ್ಟು ಕೊಡ್ದಾರ, ಅದು ನಿಮಗ್ ಕೂಣಿಲ್ಲ. ಹೆಂಗ? ಅವರು ಸದಾಶಿವ ಮುತ್ತನ ಪರಮ ಭಕ್ತರದಾರ ಇವರು. ಸದಾಶಿವಪ್ಪ ಮುಂತೆ ಇಲ್ಲಿ ಬರೇ ದ್ಯಾಮೋಹ ಅದಾಳ. ನಿಮಗ್ ಕೂಣಿಲ್ಲ, ಭಕ್ತರು ಜಗತ್ತೊಂಬಿರ್ತಾರ. ಹಿಂಗ ಬರೇ ಸದಾಶಿವ ಮುತ್ತನ ಮುಂದೆ ಅಟ್ಟಕೊಂಡಿರ್ತಾರ ಅನ್ನೋರು. ಇಲ್ಲ, ಭಕ್ತರು ಸಂಚಾರ ಮಾಡತಾರ. ಇಲ್ಲಿ ಏನ್ ಹೇಳ್ತಾನ ಒಬ್ಬ ಗುರು, ಹೆಂಗ್ರಿಪ್ಪ ಅದು? ವಿಚಾರ ಸಾಗರದಲ್ಲಿ ಒಬ್ಬ ಗುರು ಹೇಳ್ತಾನ, ಏನ್ ಹೇಳ್ತಾನ? ನೀವು ಯಾವುದೇ ರೀತಿಯ ಪದ್ಧತಿ ಒಳಗೆ ಗುರುನಾಮ ಸ್ಮರಣೆ ಮಾಡ್ರಿ. ಹೌದು. ನೀವು ಭಜನಾದಿಂದರೇ ಮಾಡ್ರಿ, ಹಾ. ಕೀರ್ತನದಿಂದರೇ ಮಾಡ್ರಿ, ಹೌದು. ನಮಾಜದಿಂದರೇ ಮಾಡ್ರಿ, ಹೌದು. ಹಾ 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 ಮತ್ತೆ ಯಾವ ರೂಪದಿಂದರ ಮಾಡ್ರಿ, ಅದು ಹಿಡಿದಿರ್ತಕ್ಕಂತ ಸಂಪ್ರದಾಯ ತಪ್ಪಿಸ್ಬೇಡ್ರಿ. ಈಗ ಮಸೂದ್ಯಾಗ ಹೋಗಿ ಹಾ ಹಾ ನಾ ಸತ್ಯದಾರ ಮರ ಮಾರಾಗೋತ್ ಹಾಡ್ಕೋತ ನಿಂತರ ದೇವ್ರು ಇಲ್ತಾನ. ದೇವ್ರ ಬರೆಯಾಗಿಲ್ಲವ. ಮತ್ತೆ ದೇವ್ರ ಎಲ್ಲಾ ಕಡೆ ಅದನ್ನ ಮತ್ತೆ ಮಸೂದ್ಯಾಗ ಸತ್ಯದಾರ ಮರ ಮಾರ ಹಾಡುದಲ್ಲ. ಮತ್ತೆ ಇಲ್ಲಿ ನಮ್ಮ ಗುಡಿಯಾಗ ಬಂದು ಅಲ್ಲಾಹ್ ಅಕ್ಬರ್ ಅನ್ಬೇಕಲ್ಲ ನೀ. ಹಂಗ್ಯಾಂಗ್ ಬಂದಿತ್ತು. ಹೌದು. ಎಲ್ಲಿ ಏನ್ ಮಾಡ್ಬೇಕದ ಅಲ್ಲೇ ಮಾಡ್ಬೇಕಾಕತ್. ಹೌದು ಹೌದು. ಕೇಳ ಹೇಳ್ರಿ.